ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಅರಿಶಿನ ಅರಿಶಿನ ಯಾರಿಗೆ ತಾನೇ ಬೇಡ? ಈಗಿನ ಕಾಲಮಾನದಲ್ಲಿ, ಈಗ ಅಷ್ಟೇ ಅಲ್ಲ, ನಮ್ಮ ಒಂದು ಪ್ರಪಂಚದ ಹುಟ್ಟು ಯಾವಾಗಿನಿಂದ ಆಯಿತು, ನಮಗೆ ಯಾವಾಗ ಬುದ್ಧಿ ಬಂತೋ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಹಾಗೂ ಕಮಿಂಗ್ ದ ನೆಕ್ಸ್ಟ್ ಜನ್ರೇಷನ್ಸ್ ತನಕ ಅರಿಶಿನ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಅರಿಶಿನ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಪೂಜೆ ಪುನಸ್ಕಾರದಿಂದ ಹಿಡಿದು ಪ್ರತಿಯೊಂದು ಅಡಿಗೆಯಲ್ಲೂ ನಾವು ಅರಿಶಿನವನ್ನು ಯೂಸ್ ಮಾಡಿರ್ತೀವಿ ಅಲ್ವಾ. ಇಟ್ ಮೇ ಬಿ ಎ ನಾನ್ ವೆಜ್ ಆರ್ ವೆಜ್, ಪ್ರತಿಯೊಂದು ಅಡುಗೆಯಲ್ಲೂ ಅರಿಶಿನ ಬೇಕು. ಮದುವೆ ಸಮಾರಂಭಗಳಿಂದಲೂ ಹಿಡಿದು ಪ್ರತಿಯೊಂದು ಸಮಾರಂಭಗಳಲ್ಲೂ ಅರಿಶಿನದ ಒಂದು ಪಾತ್ರ ತುಂಬ ಮುಖ್ಯವಾದದ್ದು. ಸೊ ಈಗಿನ ಕಾಲದಲ್ಲಿ ಅರಿಶಿನ ಪ್ಯಾಕೆಟ್ಗಳು ಸಿಗುತ್ತೆ. ವೆರೈಟೀಸ್ ಆಫ್ ಬ್ರ್ಯಾಂಡೆಡಲ್ಲಿ ನಾವು ಟರ್ಮರಿಕ್ ಪೌಡ್ರನ್ನ ಕಾಣಬಹುದು. ಬಟ್ ಅದು ಎಷ್ಟರ ಮಟ್ಟಿಗೆ ಪ್ಯೂರಿಟಿ ಇರುತ್ತೆ, ವಿ ಡೋಂಟ್ ನೋ ಅಲ್ವಾ. ಪ್ಯೂರಿಟಿ ಈಗ ತುಂಬ ಇಂಪಾರ್ಟೆಂಟ್. ನಾವು ತುಂಬ ದುಡ್ಡು ಕೊಡ್ತೀವಿ, ಬ್ರ್ಯಾಂಡೆಡ್ ಕಂಪ್ನಿಯಿಂದ ನಾವು ಅರಿಶಿನವನ್ನು ಕೊಂಡ್ಕೊಂಡ್ಬರ್ತೀವಿ, ಅರಿಶಿನದ ಪುಡಿ. ಬಟ್ ಅದೆಷ್ಟು ಮಟ್ಟಿಗೆ ಪ್ಯೂರಿಟಿ ಇರುತ್ತೋ ವಿ ಕಾಂಟ್ ಸೇ. ಅದನ್ನ ನಾವು ಕ್ವಾಲಿಟಿ ಚೆಕ್ ಕೂಡ ಮಾಡೋಕ್ಕಾಗಲ್ಲ. ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಮನೇಲಿ ಅಲ್ವಾ. ಸೊ ಯಾವ ರೀತಿ ಅಂತ ಜಂಜಾಟ ಬೇಡ, ನಮಗೆ ಪ್ಯೂರಿಟಿ ಬೇಕು ಅಂತ ಆಸೆ ಪಡುವಂಥವ್ರು ಎಷ್ಟೋ ಜನ ಇದ್ದೀವಿ. ಅರಿಶಿನದ ಕೊಂಬು, ವೈಲ್ಡ್ ಟರ್ಮರಿಕ್ ಅಂತಾನೆ ಅಂತಾರೆ. ಅರಿಶಿನದ ಕೊಂಬು ಈಗೇನೋ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಹೋಗುತ್ತೆ. ಒಂದು ವೇಳೆ ಸಿಗದೇ ಇದ್ರೆ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಪೂಜೆ ಅಂಗಡಿಗಳಲ್ಲಿ ನೀವು ಕೊಂಡ್ಕೊಂಡು ಬಂದ್ಬಿಡ್ಬೋದು. ಅದನ್ನು ಮನೇಲಿ ಯಾವ ರೀತಿ ಪ್ರಿಪೇರ್ ಮಾಡಬಹುದು, ತುಂಬ ಈಸಿಯಾಗಿ. ನಮಗೆ ಒಳ್ಳೆಯ ಅರಿಶಿನ ಬೇಕು, ನಮಗೆ ಪ್ಯೂರಿಟಿ ಬೇಕು, ನಾವೇ ನಮ್ಮ ಕೈಯಿಂದ ಮಾಡ್ಕೋತೀವಿ. ತುಂಬ ಜಂಜಾಟ ಇಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಆಗೋಗುತ್ತೆ. ಸೊ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ವೈಲ್ಡ್ ಟರ್ಮರಿಕ್ ನಾನೇನು ನಿಮಗೆ ಅರಿಶಿನದ ಕೊಂಬಿನಿಂದ ಯಾವ ರೀತಿ ಅರಿಶಿನದ ಪುಡಿಯನ್ನಾಗಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಅರಿಶಿನದ ಪುಡಿ, ಇದು ಕಸ್ತೂರಿ ಅರಿಶಿನ ಅಂದರೆ ಅದು ಬೇರೆ ಆಗುತ್ತೆ. ಬಟ್ ಇದನ್ನ ನೀವು ಮುಖಕ್ಕೂ ಕೂಡ ಲೇಪನ ಮಾಡ್ಕೋಬಹುದು, ಬಾಡಿ ಕೂಡ ಲೇಪನ ಮಾಡ್ಕೋಬಹುದು, ಅಡುಗೆಗಳಲ್ಲಿ ಯೂಸ್ ಮಾಡಬಹುದು, ಪೂಜೆಗಳಲ್ಲೂ ಯೂಸ್ ಮಾಡಬಹುದು, ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ಈಗೇನು ಯುಗಾದಿ ಹತ್ರ ಬರ್ತಾ ಇದೆ, ಯುಗಾದಿ ಹಬ್ಬಕ್ಕೆ ಕೂಡ ನಮಗೆ ಪೂಜೆ ಪುನಸ್ಕಾರಗಳೆಲ್ಲ ಜಾಸ್ತಿ ಅಲ್ವಾ. ಸೊ ಇದಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಅಡುಗೆಗಳಲ್ಲೂ ಕೂಡ ಜಾಸ್ತಿ ಹಿಂದೂಗಳಲ್ಲಿ ಅಲ್ವಾ. ಆ್ಯಂಡ್ ಈವನ್ ಮುಸ್ಲಿಮ್ಸ್ ಕೂಡ, ಅವರ ರಂಜಾನ್ ಕೂಡ ಬರ್ತಾ ಇದೆ. ಈವನ್ ಪ್ರತಿಯೊಬ್ಬರಿಗೂ ಈ ಒಂದು ಅರಿಶಿನ ತುಂಬಾ ಮುಖ್ಯ. ಸೊ ಅದನ್ನು ಪ್ಯೂರಿಟಿ ನಮ್ಮ ಕಣ್ಮುಂದೆನೇ ತುಂಬ ಬೆಸ್ಟ್ ಹೋಮ್ ಮೇಡ್ ಅರಿಶಿನವನ್ನು ಯಾವ ರೀತಿ ಮಾಡ್ಕೋಬಹುದು ಅನ್ನೋದು ಈ ವ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿತೌಟ್ ಫರ್ದರ್ ಡು ಕಮ್ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಫ್ರೆಂಡ್ಸ್, ಈಗ ಮನೆಯಲ್ಲಿ ಯಾವ ರೀತಿ ಕಸ್ತೂರಿ ಅರಿಶಿನವನ್ನು ಮಾಡ್ಕೋಬೇಕು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ಅರಿಶಿನದ ಕೊಂಬು ಸಿಗುತ್ತಲ್ಲ, ಅರಿಶಿನದ ಕೊಂಬನ್ನು ತಂದ್ಕೊಂಬಿಡಿ. ನೀವು ಅಕ್ಕಪಕ್ಕದ ಪ್ರಾವಿಷನ್ ಸ್ಟೋರ್ಸ್ ನಿಮ್ಗೆ ಸಿಕ್ಕೋಗುತ್ತೆ. ಇದನ್ನು ಚೆನ್ನಾಗಿ ನಾನು ಈ ರೀತಿ ಪ್ಯಾನಲ್ಲಿ, ಅಂದರೆ ಐರನ್ ಪ್ಯಾನಲ್ಲಿ ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಮ್ಮಿ ಪ್ರಾಸೆಸ್ ಮಾಡ್ತಾ ಇದ್ದಾರೆ. ಏನು ಮೀ ಕರಿಸಿ ಅರಿಶಿನ ಅಲ್ಲ, ಇದು ಪ್ಯೂರ್ ಅರಿಶಿನ. ಕತ್ತರಿಸಿನ ದುಸ್ರ ಕಾಯ್ದೆ ಆಗತ್ತೈತಿ, ತೇರು ದುಸ್ರ. ಅದಕ್ಕೆ ಎಲೆನೋ ಏನೋ ಗೊತ್ತಿಲ್ಲ, ಅದು ಅರಿಶಿನದ ಎಲೆ ಅಂತಾರೆ. ಇದು ಪ್ಯೂರ್ ಅರಿಶಿನ ಅಂತ ಹೇಳ್ತಾ ಇದ್ದಾರೆ, ಕಸ್ತೂರಿ ಅರಿಶಿನ ಅಂತ ಹೇಳಬೇಡ, ಇದು ಪ್ಯೂರ್ ಅರಿಶಿನ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಮ್ಮಿ. ನೀವು ಕೇಳಿಸ್ಕೊಂಡಿರ್ಬೋದು. ಸೊ ಇದನ್ನ ನೀವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಮಮ್ಮಿ ಆದರೆ ಅದು ಪ್ರಾಸೆಸಲ್ಲಿ ಇದ್ದಾರೆ, ನಾನು ಮಮ್ಮಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ ವಿಡಿಯೋನ. ಸೊ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನೀವು. ಇದನ್ನ ನೀವು ಅಡುಗೆಗೂ ಯೂಸ್ ಮಾಡ್ಬೋದು, ಆ್ಯಂಡ್ ಫೇಸ್ ಸ್ಕಿನ್ಗೂ ಕೂಡ ಯೂಸ್ ಮಾಡ್ಬೋದು. ಮೈಗೂ ಸಮೇತ ನೀವು ಉಪ್ಟನ್ನಾಗಿ ಮೈ ಕೂಡ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಇದು ತಣ್ಣಗಾಗಕ್ಕೆ ಬಿಟ್ಬಿಡಿ. ನೋಡಿ, ಇದನ್ನ ತಣ್ಣಗಾದ್ಮೇಲೆ ಇದನ್ನ ಒಂದು ಒಳ್ಳಲ್ಲಿ ಹಾಕ್ಕೊಂಡು ಜಸ್ಟ್ ರಫ್ ಆಗಿ ಕುಟ್ಕೊಳ್ತಾ ಇದ್ದಾರೆ. ಕುಟ್ನಿಯಲ್ಲಿ ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದಾರೆ ನಮ್ಮ ಮಮ್ಮಿ. ಈ ಮಟ್ಟಕ್ಕೆ ಇದನ್ನ ಕುಟ್ಕೊಂಡ್ರೆ ಸಾಕು. ಯಾಕಂದರೆ ಈ ರೀತಿ ಜಸ್ಟ್ ಇಷ್ಟೊಂದು ಉದ್ದವಾಗಿ ನಾವು ಜಾರಲ್ಲಿ ಹಾಕ್ಕೊಂಡ್ರೆ ಜಾರಲ್ಲಿ ಚೆನ್ನಾಗಿದು ಫೈನ್ ಪೌಡ್ರಾಗಿ ಆಗಲ್ಲ. ಸೊ ಹುರ್ಕೊಂಡು ಡ್ರೈ ಆಗಿ ಹುರ್ಕೊಂಡು ಈ ರೀತಿ ಜಸ್ಟ್ ರಫ್ ಆಗಿ ಕುಟ್ಕೊಂಡು ಅದಾದ ನಂತರ ನಾವು ಮಿಕ್ಸರ್ ಜಾರಲ್ಲಿ ಆ ಪೌಡ್ರ್ ಮಾಡಿಕೊಂಡೆ ನಮಗೆ ಒಳ್ಳೆ ಪೌಡರ್ ಸಿಗುತ್ತೆ. ರೆಡಿ ಸಿಗುತ್ತೆ. ಸ್ವಲ್ಪ ಮಿಕ್ಸ್ ಅದು ಇದು ಇರುತ್ತೆ. ಇದಾದರೆ ಪ್ಯೂರು ಬರೋ. ಈ ಒಂದು ಕುಟ್ನಿಯಲ್ಲಿ ನಾನು ರಫ್ ಆಗಿ ಕುಟ್ಕೊಂಡು ಕೊಟ್ಟೆ. ನಮ್ಮ ಮಮ್ಮಿ ನನ್ನ ಕೈ ನೋವು ಬಂತು ಅಂತಂದ್ರು ಪಾಪ. ಸೊ ನಾನು
ಕೊಟ್ಟಿದ್ದೀನಿ. ಇಷ್ಟು ಮಟ್ಟಿಗೆ ನಾನು ರಫಾಗಿ ಜಸ್ಟ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನಾನು ಇದನ್ನ ಮಿಕ್ಸರ್ ಜಾರಲ್ಲಿ ಹಾಕಿ ಪೌಡ್ರಾಗಿ ಮಾಡ್ಕೊಂಬರ್ತೀನಿ, ಮತ್ತು ನಿಮಗೆ ತೋರಿಸ್ತೀನಿ. ನಾನು ಪೌಡ್ರನ್ನಾಗಿ ಮಾಡ್ಕೊಂಬಂದೆ. ಈಗ ಇದು ಒಂದು ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೇನಾಗಿರುತ್ತೆ ಅಂದರೆ ನಮಗೆ ಫೈನ್ ಪೌಡ್ರ್ ಸಿಗಲ್ಲ, ಓಕೆನಾ. ನೋಡಿ, ಜಸ್ಟ್ ಒಂದು ರೀತಿ ಉಪ್ಪಿಟ್ಟು ರವೆ ಇರುತ್ತಲ್ಲ ಆ ಒಂದು ರೇಂಜಲ್ಲಿ ಆಗಿರುತ್ತೆ. ನಾನೀಗ ಇದನ್ನ ಏನು ಮಾಡ್ಕೊತೀನಿ ಅಂದರೆ ಜರಡಿ ಹಿಡ್ಕೊತೀನಿ, ಇದನ್ನ ಫಿಲ್ಟರ್ ಮಾಡ್ಕೊತೀನಿ, ಸೊ ದಟ್ ನಮಗೆ ಇದರಿಂದ ಸಖತ್ತಾಗಿರುವಂಥ ಫೈನ್ ಪೌಡ್ರ್ ಸಿಗುತ್ತೆ. ಪ್ಯೂರ್ ಅರಿಶಿನ ಸಿಕ್ಬಿಡುತ್ತೆ ನಮಗೀಗ. ನೋಡಿ, ಪ್ಯೂರ್ ಅರಿಶಿನ ಸಿಕ್ಕಿದೆ. ಮತ್ತೆ ಇದನ್ನ ನಾನು ಇನ್ನೊಂದ್ಸಲ ಜಾರಿಗೆ ಹಾಕ್ಕೊಂಡು ಇನ್ನೊಂದ್ಸಲ ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಪೌಡ್ರ್ ಮಾಡ್ಕೊಂಬಂದು ಮತ್ತೊಂದು ಸಲ ಇದನ್ನ ನಾನು ಜರಡಿಗೆ ಇಟ್ಕೊಳ್ತೀನಿ, ಓಕೆನಾ. ಮತ್ತೆ ನಿಮ್ಗೆ ತೋರಿಸ್ತೀನಿ ಮತ್ತೆ ಪ್ರೊಸೀಜರ್. ಮತ್ತೊಂದು ಸಲ ಇದನ್ನ ನಾನು ಗ್ರೈಂಡ್ ಮಾಡಿಕೊಂಡೆ, ಸ್ವಲ್ಪ ಜಾಸ್ತಿ ಹೊತ್ತೇ ಮಾಡಿಕೊಂಡೆ ಈ ಸಲ ನಾನು. ಈಗ ಮತ್ತೆ ಇದನ್ನ ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಜಡಿ ಮಾಡ್ಕೊಳ್ಳಿ ಈ ಸಲ. ಎಷ್ಟು ಬಂದ್ಬಿಡುತ್ತೋ ಬಂದ್ಬಿಡ್ಲಿ ಪೌಡರು. ಲಾಸ್ಟಿಗೆ ಉಳಿದಿರುವಂಥ ಈ ಒಂದು ವೈಲ್ಡ್ ಇರುತ್ತಲ್ಲ, ಪೂರ್ತಿ ಫುಲ್ ರವೆ 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 ಇದೆ. ಉಪ್ಪಿಟ್ಟು ರವೆ ಯಾವ ರೀತಿ ಇರುತ್ತೋ ಆ ರೀತಿ ಇದೆ. ಇದನ್ನ ನೀವು ಏನು ಮಾಡ್ಕೋಬೇಕು ಅಂತ ಕೂಡ ಹೇಳ್ತೀನಿ. ನೋಡಿ, ನಾನು ಹತ್ತವಾಗಿ ಇದನ್ನ ಇದು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಜರಡಿ. ನೋಡಿ, ಇದನ್ನ ನೀವು ಮುಖಕ್ಕೆ ಹಚ್ಕೋಬೋದು, ಅಡುಗೆಗೂ ಕೂಡ ಯೂಸ್ ಮಾಡ್ಬೋದು ಅಂತ ಫ್ರೆಶ್ ಆಗಿರುವಂತಹ ಅರಿಶಿನದ ಪೌಡರ್ ನಮ್ಗೆ ಸಿಕ್ತು. ನಾವು ಪ್ಯಾಕೆಟಲ್ಲಿ ತರೋದು ಮಿಶ್ರಣ ಇರುತ್ತೆ, ಆರ್ಟಿಫಿಷಿಯಲ್ ಕಲರ್ಸ್ ಇರುತ್ತೆ. ಬಟ್ ಈ ರೀತಿ ಅರಿಶಿನದ ಕೊಂಬನ್ನು ಕೊಂಡ್ಕೊಂಬಂದು ನಾವು ಈ ರೀತಿ ಮಾಡ್ಕೊಂಬಿಟ್ರೆ ಸಖತ್ತಾಗಿರುವಂಥ ಒಂದು ಪ್ಯೂರ್ ಅರಿಶಿನ ನಮ್ಗೆ ಸಿಗುತ್ತೆ. ಇದನ್ನ ಏನು ಮಾಡಬೇಕು ಅಂದರೆ, ಈ ರೀತಿ ನೀವು ಮಸಾಲೆ ಮಾಡ್ಕೊಳ್ತೀರಿ, ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್ ಈ ರೀತಿ ಮಾಡ್ಕೋಬೇಕಾದ್ರೆ, ಅಥವಾ ಕಾಳಿನ ಸಾರು ಏನಾದರೂ ಮಾಡ್ಕೋಬೇಕಾದ್ರೆ, ನೀವು ಮಸಾಲೆ ಏನಾದರೂ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಇದನ್ನ ನೀವು ಅದ್ರ ಜೊತೆಲಿ ಹಾಕಿ ಇದನ್ನ ಯೂಸ್ ಮಾಡ್ಕೋಬಹುದು. ಇದೇನು ಎಷ್ಟು ವರ್ಷ ಇಟ್ಟು ಕೆಡಲ್ಲ, ಈ ರೀತಿ ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಕೂಡ ವೇಸ್ಟ್ ಆಗಲ್ಲ, ಓಕೆನಾ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಸೊ ಈ ರೀತಿ ನೀವು ಕೂಡ ಮಾಡ್ಕೋಬೋದು. ಇದನ್ನ ಅಡುಗೆಗೆಲ್ಲ ಯೂಸ್ ಮಾಡ್ಕೋಬೋದಾ, ಅಥವಾ ಇದನ್ನ ನಾವು ಬಾಡಿಗೆಲ್ಲ ಹಚ್ಕೋಬೋದಾ, ಅಥವಾ ಮುಖಕ್ಕೆ ಕೂಡ ಹಚ್ಕೋಬೋದಾ ಅಂತ ನೀವು ಬಂದು ಕೇಳ್ಬೋದು. ಸೊ ಖಂಡಿತವಾಗಿಯೂ ನಾನು ಮೊದಲೇ ಹೇಳಿದೆ, ಇದನ್ನ ನೀವು ಮುಖಕ್ಕೂ ಕೂಡ ಹಚ್ಕೋಬೋದು. ಫಾರ್ ದ ಸ್ಕಿನ್ ಕೇರ್, ಬೆಸ್ಟ್ ಸ್ಕಿನ್ ಕೇರ್, ನ್ಯಾಚುರಲ್ ಸ್ಕಿನ್ ಕೇರ್ ಪೌಡರ್ ಅಂತಲೇ ಹೇಳ್ಬೋದು. ಟರ್ಮರಿಕ್ ಪೌಡರ್ನ ಖಂಡಿತವಾಗಿ ಯೂಸ್ ಮಾಡ್ಕೋಬೋದು. ಇದನ್ನ ಅಡುಗೆಗೂ ಕೂಡ ಯೂಸ್ ಮಾಡ್ಕೋಬೋದು. ನಾನೇನು ಫಿಲ್ಟರ್ ಮಾಡ್ಕೊಂಡಲ್ಲ, ಅದು ನೀವು ಧಾರಾಳವಾಗಿ ಈ ಮಸಾಲೆಗಳಿಗೆಲ್ಲ ಯೂಸ್ ಮಾಡ್ಕೋಬೋದು. ಗ್ರೈಂಡ್ ಮಾಡ್ತೀವಲ್ಲ ಅಡುಗೆಗಳನ್ನ, ಅದಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಯಾವುದು ವೇಸ್ಟ್ ಇಲ್ಲ ಫ್ರೆಂಡ್ಸ್, ಇದರಲ್ಲಿ ಯಾವುದು ಕೂಡ ವೇಸ್ಟ್ ಆಗಲ್ಲ, ನೀವು ನೋಡಿದ್ರಿ. ಸೊ ಇದನ್ನ ನೀವು ಮಾಡ್ಕೊಳ್ಳಿ ಹಾಗೂ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗಿದೆ ಈ ವಿಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ. ನೀವು ಇದನ್ನ ಖಂಡಿತವಾಗಿಯೂ ಟ್ರೈ ಮಾಡಿ, ಯಾವುದೇ ರೀತಿ ಹಿಂಜರಿಕೆ ಬೇಡ. ಯು ಆಲ್ ಟೇಕ್ ಕೇರ್. ಆ್ಯಂಡ್ ದೆನ್ ನಾಳಿನ ಸಂಚಿಕೆಯಲ್ಲಿ ನಿಮಗೆ ಒಂದೊಳ್ಳೆ ಹೇರ್ ಆಯಿಲ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿತೌಟ್ ಮಿಸ್ ನೋಡಿ ಸಬ್ಸ್ಕ್ರಿಪ್ಷನ್ ಮಾಡೋದನ್ನ ಮರಿಬೇಡಿ. ಫ್ರೀ ಆಫ್ ಕಾಸ್ಟ್ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ರೀತಿಯ ದುಡ್ಡು ಕಟ್ಟಬೇಕಾಗಿಲ್ಲ. ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ.
ಈ ರೀತಿ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋಗಳನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಸ್ಕಿನ್ ಫೇಶಿಯಲ್ ಸ್ಕಿನ್ ಕೇರ್, ಮುಖದ ಮೇಲೆ ಸುಕ್ಕು ಎಲ್ಲ ಕಟ್ಟಿರ್ತಲ್ಲ, ಏಜಿಂಗ್ ಸೈನ್ಸ್ ಕಾಣುತ್ತೆ, ಅದ್ರಲ್ಲಿ ದೂರ ಆಗುವಂಥ ಒಂದು ಒಳ್ಳೆ ಬೆಸ್ಟ್ ಮನೇಲಿ ಸಿಗುವಂಥ ವಸ್ತುಗಳಿಂದ ಸ್ಕಿನ್ ಒಂದು ಮಾಸ್ಕ್ ಹೇಳ್ಕೊಡಿದ್ದೀನಿ, ಫೇಸ್ ಮಾಸ್ಕ್. ಅದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ. ಆ ಒಂದು ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ. ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಯು ಆಲ್ ಟೇಕ್ ಕೇರ್, ಲವ್ ಯು. ಬಾಯ್. ನಾಳಿನ ಒಂದು ವಿಡಿಯೋ ನೋಡೋದನ್ನ ಮರಿಬೇಡಿ. ಓಕೆ.